ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಭಾರ್ಗವಿ ರುದ್ರಪ್ರತಾಪ್ ಜೊತೆ ಮಾತಾಡ್ತಾ ಇರ್ತಾರೆ. ಆಗ ರಾಮ್ಗೆ ಭಾರ್ಗವಿ ಮಾತಾಡ್ತಾ ಇರೋದು ಕೇಳಿಸಿ ಯಾರೋ ಫೋನಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅಂತ ಅನಿಸಿ ಭಾರ್ಗವಿ ಹತ್ರ ಬರ್ತಾರೆ. ಚಿಕ್ಕಿ, ನೀವೇನು ಮಾಡ್ತಾ ಇದ್ದೀರಾ ಇಷ್ಟೊತ್ತಿನಲ್ಲಿ ಅಂತ ಕೇಳಿದ್ರೆ ಆಗ ಭಾರ್ಗವಿ ಎಲ್ಲಿ ಫೋನಿಂದ ಮಾತಾಡ್ತಾ ಇರೋದು ಗೊತ್ತಾಗುತ್ತೆ ಅಂತ ನಾಟಕ ಮಾಡಿಕೊಂಡು ಅಳ್ತಾ ರಾಮ್ನ ತಪ್ಕೊಂಡು ಐ ಆಮ್ ವೆರಿ ಸಾರಿ ಅಪ್ಪೋ, ವಾಣಿ ಅಕ್ಕ ನನ್ನ ಮಡ್ಲಿಗೆ ನಿನ್ನನ್ನು ಹಾಕೋಗಿದ್ದಾಳೆ. ನೀನು ನನ್ನ ಚಿಕ್ಕಿ ಅಂತ ಕರೆದ್ರೂ ನನಗೆ ಅಮ್ಮನ ಸ್ಥಾನ ಕೊಟ್ಟಿದೀಯಾ ಅಂತ ನನಗೆ ಅನಿಸುತ್ತೆ. ಆದರೆ ನಾನೇ ಆ ನಂಬಿಕೆನ ಉಳಿಸ್ಕೊಳ್ಳಿಲ್ಲ. ಮಾವಯ್ಯನ ಮುಂದೆನೂ ಕೂಡ ನಾನು ಸೋತೋಗ್ಬಿಟ್ಟೆ. ಇಷ್ಟು ದಿನ ಆದರೂ ಕೂಡ ನಾನು ನಿನಗೆ ಒಂದು ಮದುವೆ ಮಾಡೋದಕ್ಕೆ ಆಗಲಿಲ್ಲ. ಐ ಆಮ್ ವೆರಿ ಸಾರಿ ಅಪ್ಪು ಅಂತ ಮಾತಾಡ್ತಾನೆ ಕುಸಿದು ಬಿದ್ದೋಗ್ತಾರೆ. ಗಾಬರಿಯಿಂದ ರಾಮ್ ಏನಾಯಿತು ಚಿಕ್ಕಿ ಅಂತ ಮಾತಾಡಿಸ್ತಾರೆ. ಆಗ ಸಾಧನ, ವಿಶ್ವ, ಸತ್ಯ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಸಾಧನ ಅವರು, ನಾನು ಹೇಳಿಲ್ವಾ ಅಕ್ಕಂಗೆ ಇವತ್ತು ಯಾಕೋ ಹುಷಾರಿಲ್ಲ ಅಂತ ಹೇಳ್ತಾರೆ. ವಾಣಿ ಅಕ್ಕನ ಬಗ್ಗೆ ನೆನಪು ಮಾಡ್ಕೊಳ್ತಾ ಇದ್ರು ಅಂತ ಸತ್ಯಂಗೆ ಹೇಳ್ತಾರೆ. ಆಗ ಸತ್ಯ ಅವರು, ವಾಣಿ ಅತ್ತಿಗೆನ ನೆನಪು ಮಾಡ್ಕೊಳ್ದೇ ಇರೋ ದಿನ ಯಾವುದಿದೆ ಹೇಳೋ ನಿಮ್ಮ ಅಕ್ಕಂಗೆ ಅಂತ ಹೇಳ್ತಾರೆ. ಆಗ ಸಾಧನ ಅವರು, ಅಕ್ಕ ನೀವು ರಾಮ್ ಮದುವೆ ವಿಷಯಕ್ಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ನಾನು ಮುಂದೆ ನಿಂತು ರಾಮ್ ಮದುವೆನ ಮಾಡ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಸೂರಿ ಬರ್ತಾರೆ. ಏನಾಯ್ತಮ್ಮ ಭಾರ್ಗವಿ ಅಂತ ಕೇಳ್ತಾರೆ. ಆಗ ಭಾರ್ಗವಿ, ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ಮಾವಯ್ಯ ಅಂತಾರೆ. ಅದಕ್ಕೆ ಸೂರಿ ಅವರು, ನೋಡಮ್ಮ ಭಾರ್ಗವಿ, ನೀನು ರಾಮ್ ಮದುವೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ಯಾ, ಮನಸ್ಸಿಗೆ ತುಂಬಾ ಹಚ್ಕೊಂಡಿದ್ಯಾ. ನೀನು ಆರಾಮಾಗಿರಮ್ಮ. ಸೀತಾಗೆ ಈ ಮದುವೆ ನಿರ್ಧಾರ ಬಿಟ್ಟಿದ್ದೀವಲ್ವಾ, ಸೀತಾನೇ ಈ ಮದುವೆಗೆ ಒಪ್ಕೊಳ್ತಾಳೆ. ಸೀತಾ ಮತ್ತು ರಾಮ್ ಮದುವೆ ನಡೆಯುತ್ತೆ, ಆರಾಮಾಗಿರಮ್ಮ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ರಾಮ್ ಮತ್ತು ಸೂರಿ ಮನೆಯಿಂದ ಹೊರಗಡೆ ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಭಾರ್ಗವಿ ಟೀಯನ್ನು ತಗೊಂಡು ಸೂರ್ಯ ಹತ್ರ ಹೋಗ್ತಾರೆ. ಅಲ್ಲಿ ರಾಮ್ ಇರೋದನ್ನು ನೋಡಿ, ಅಪ್ಪು ನೀನು ಇಲ್ಲೇ ಇದೆಯೇನೋ ಅಂತ ಕೇಳ್ತಾರೆ. ಆಗ ರಾಮ್ ಏನು ಮಾತಾಡ್ದೇನೆ ಸೈಲೆಂಟ್ ಆಗಿರ್ತಾರೆ. ಆಗ ಭಾರ್ಗವಿ, ಮಾವಯ್ಯ ನಾಳೆ ವಾಣಿ ಅಕ್ಕ ಮತ್ತು ಇಂದ್ರ ಭಾವ ಹೋಗಿರೋ ದಿನ ಅಂತ ಹೇಳ್ತಾರೆ. ಆಗ ಸೂರ್ಯ ಅವರು ಅದನ್ನು ಕೇಳಿದ ತಕ್ಷಣ ನೆನಪು ಮಾಡ್ಕೊಳ್ತಾರೆ. ಆಗ ರಾಮ್ ತನ್ನ ತಂದೆ ತಾಯಿನ ನೆನಪು ಮಾಡಿಕೊಂಡು ಬೇಜಾರಾಗ್ತಾರೆ. ಆಗ ಭಾರ್ಗವಿಯವರು, ಮನೆಯಲ್ಲಿ ಒಂದು ಹೋಮ ಮಾಡ್ಸೋಣ ಮಾವಯ್ಯ, ಇವನ ಮದುವೆ ಡಿಲೇ ಆಗ್ತಿರೋದು ಬೇಗ ಆಗಬಹುದು ಅಂತ ಹೇಳ್ತಾರೆ. ಆಗ ಸೂರಿ ಮತ್ತು ರಾಮು ಭಾರ್ಗವಿ ಹೇಳಿರೋದಕ್ಕೆ ಒಪ್ಕೊಳ್ತಾರೆ. ಈ ಕಡೆ ಸತ್ಯ ಅವರು, ನೀನು ಮಾಡಿದ್ದು ಡ್ರಾಮನೇ ಆಗಿದ್ರು ನಿನ್ನ ಮುಖದಲ್ಲಿದ್ದ ಭಯ ಮಾತ್ರ ತುಂಬಾ ನ್ಯಾಚುರಲ್ ಆಗಿತ್ತು. ಯಾಕಂದರೆ ನಿನ್ನ ದಾರಿಗೆ ಅಡ್ಡ ಬಂದವ್ರನ್ನೆಲ್ಲ ಮುಗಿಸ್ಬಿಡೋದು ಹೇಗಿದ್ರು ನಿನಗೆ ಅಭ್ಯಾಸ ಅಲ್ವಾ, ಅದಕ್ಕೆ ನಮ್ಮ ಅಣ್ಣ ಅದಕ್ಕೇನಾ ಅಂತ ಹೇಳಿ ಮುಗಿಸ್ಬಿಟ್ಟಿರೋದು ಅಂತ ಕೈಯಲ್ಲೇ ಸನ್ನೆ ಮಾಡಿ ಹೇಳ್ತಾರೆ. ಆಗ ಭಾರ್ಗವಿಗೆ ಸತ್ಯ ಹೇಳಿದ ಮಾತನ್ನು ಕೇಳಿ ತುಂಬ ಕೋಪ ಬರುತ್ತೆ. ಆಗ ಭಾರ್ಗವಿ ಕೋಪ ಮಾಡಿಕೊಂಡು ಸತ್ಯ ಅವ್ರನ್ನ ಕಣ್ಣಲ್ಲೇ ಗುರಾಯಿಸ್ತಾ ಇರ್ತಾರೆ. ಒಟ್ಟಿನಲ್ಲಿ ಭಾರ್ಗವಿ ತಲೆ ಸುತ್ತಿ ಬಿದ್ದಿರೋ ಥರ ನಾಟಕ ಮಾಡಿದ್ಲು ಅಂತ ಗೊತ್ತಾಯಿತು. ಭಾರ್ಗವಿ ಯಾಕೆ ಆ ಥರ ನಾಟಕ ಮಾಡಿದ್ಲು, ಮತ್ತು ಹೋಮ ಮಾಡಿಸೋದ್ರ ಹಿಂದೆ ಏನಾದರೂ ಉದ್ದೇಶ ಇದೆಯಾ, ಸೀತಾ ಮತ್ತು ರಾಮ್ ಮದುವೆನ ಮತ್ತೆ ಯಾವ ರೀತಿ ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಯೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.